ಬಡವರ ಆವಾಸ್ ಕನಸಿಗೆ ತಾಂತ್ರಿಕ ಗ್ರಹಣ. ಮೋಂಟರಗಿಯಲ್ಲಿ 2734 ಕುಟುಂಬಗಳ ಬದುಕು ಬೀದಿಗೆ. ಕೇವಲ 30,000 ನೀಡಿ ಕೈತಳೆದುಕೊಂಡ ಸರ್ಕಾರ. ಶೀಘ್ರ ಹಣ ಬಿಡುಗಡೆ ಮಾಡದಿದ್ದರೆ ತಾಲೂಕು ಪಂಚಾಯಿತಿ ಮುತ್ತಿಗೆ ಎಚ್ಚರಿಕೆ. ಒಂದು ಸುಂದರ ಮನೆ ಕಟ್ಟಬೇಕೆಂಬ ಬಡವರ ಕನಸು ಈಗ ನಡು ರಸ್ತೆಯಲ್ಲಿ ಬಂದು ನಿಂತಿದೆ. ಸರ್ಕಾರದ ಭರವಸೆ ನಂಬಿ ಇದ್ದ ಮನೆಯನ್ನ ಕೆಡವಿ ಸಾಲ ಸೂಲ ಮಾಡಿ ಮನೆ ಆರಂಭಿಸಿದ ಮುಂಡರಗಿ ತಾಲೂಕಿನ ಸಾವಿರಾರು ಫಲಾನುಭವಿಗಳು ಇಂದು ಬೀದಿ ಪಾಲಾಗಿದ್ದಾರೆ. ಅಧಿಕಾರಿಗಳ ತಾಂತ್ರಿಕ ದೋಷದ ನೆಪಕ್ಕೆ ಬಡವರ ಬದುಕು ಹೈರಾಣಾಗಿದೆ. ಅಂಕಿಅಂಶಗಳ ಆಘಾತಕಾರಿ ನೋಟ. ಮುಂಡರಗಿ ತಾಲೂಕಿನಾದ್ಯಂತ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ಮನೆ ಮಂಜೂರಾದವರ ಸ್ಥಿತಿ ಹೀಗಿದೆ. ಒಟ್ಟು ಮಂಜೂರಾದ ಮನೆಗಳು 2734. 2021-22ರಿಂದ 2024-25ರವರೆಗೆ ಅತಂತ್ರ ಸ್ಥಿತಿಯಲ್ಲಿರುವುದು 2339 ಫಲಾನುಭವಿಗಳಿಗೆ ಕೇವಲ ಮೊದಲ ಕಂತಿನ 30,000 ಮಾತ್ರ ತಲುಪಿದೆ. ಪೂರ್ಣಗೊಂಡ ಮನೆಗಳು ಇಡೀ ತಾಲೂಕಿನಲ್ಲಿ ಸಂಪೂರ್ಣ ಸಹಾಯಧನ ಪಡೆದವರು ಕೇವಲ 136 ಜನ ಮಾತ್ರ. ಬಾಕಿ ಉಳಿದ ಮನೆಗಳು ಸುಮಾರು 2,598 ಮನೆಗಳು ಅನುದಾನವಿಲ್ಲದೆ ಅರ್ಧಕ್ಕೆ ನಿಂತು ಶಿಥಿಲಗೊಳ್ಳುತ್ತಿವೆ. ರಂಗನಾಥ್ ನಾಯಕ್ ಆಕ್ರೋಶ. ಬಡವರ ಜೊತೆಯೇ ಚೆಲ್ಲಾಟ ಬೇಡ. ಈ ಕುರಿತು ಸರ್ಕಾರದ ವಿಳಂಬ ನೀತಿಯನ್ನ ಖಂಡಿಸಿರುವ ಫಲಾನುಭವಿ ಹಾಗೂ ಹೋರಾಟಗಾರ ರಂಗನಾಥ್ ನಾಯಕ್ ಸರ್ಕಾರ ಮತ್ತು ಅಧಿಕಾರಿಗಳಿಗೆ ತೀವ್ರ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರ ಬಡವರಿಗೋಸ್ಕರ ಹಣ ಬಿಡುಗಡೆ ಮಾಡುವುದನ್ನ ಬಿಟ್ಟು ಸರ್ವರ್ ಸಮಸ್ಯೆ ಎಂಬ ಕುಂಟು ನೆಪ ಹೇಳುತ್ತಿದೆ. ಇದ್ದ ಮನೆಯನ್ನ ಕೆಡವಿ ಈಗ ಪ್ಲಾಸ್ಟಿಕ್ ಶೆಡ್ಗಳಲ್ಲಿ ವಾಸಿಸುತ್ತಿರುವ ಬಡವರ ಶಾಪ ಸರ್ಕಾರಕ್ಕೆ ತಟ್ಟಲಿದೆ. ಶೀಘ್ರವೇ ಬಾಕಿ ಹಣ ಬಿಡುಗಡೆ ಮಾಡದಿದ್ದರೆ ಇಡೀ ತಾಲೂಕಿನ ಫಲಾನುಭವಿಗಳಿಗೆ ತಾಲೂಕು ಪಂಚಾಯಿತಿ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಅವರು ಗುಡುಗಿದ್ದಾರೆ. ರಸ್ತೆಗೆ ಬಂದ ಬದುಕು. ಸಾಲದ ಸುಳಿಯಲ್ಲಿ ಜನ ಕಟ್ಟಡ ಸಾಮಗ್ರಿಗಳ ಬೆಲೆ ಗಗನಕ್ಕೇರುತ್ತಿದೆ. ಸರ್ಕಾರ ನೀಡುವ 1.20 ಲಕ್ಷ ಸಹಾಯಧನದಲ್ಲಿ 30,000 ಪಡೆದು ಅಡಿಪಾಯ ಹಾಕಿದವರಿಗೆ ಮುಂದಿನ ಕಂತಿನ ಹಣ ಬಾರದೆ ಕೆಲಸ ಸ್ಥಗಿತಗೊಂಡಿದೆ. ಖಾಸಗಿಯವರ ಬಳಿ ಅಧಿಕ ಬಡ್ಡಿಗೆ ಸಾಲ ತಂದು ಬಡವರು ಈಗ ಬಡ್ಡಿ ಕಟ್ಟಲಾಗದೆ ಮನೆ ಪೂರ್ಣಗೊಳಿಸಲಾಗದೆ ಕಣ್ಣೀರು ಹಾಕುತ್ತಿದ್ದಾರೆ. ಇನ್ನಾದರೂ ಎಚ್ಚೆತ್ತುಕೊಂಡು ಸರ್ಕಾರ ಬಡವರಿಗೆ ಹಣ ಬಿಡುಗಡೆ ಮಾಡುತ್ತದೆಯಾ? ಕಾದು ನೋಡೋಣ. ನಿರಂತರ ಸುದ್ದಿಗಳಿಗಾಗಿ ವೀಕ್ಷಿಸಿ ಸಮಗ್ರ ನ್ಯೂಸ್ ಟೈಮ್ಸ್. ಎಲ್ಲ ಫಲಾನುಭವಿಗಳ ಜೊತೆ ಪ್ರತಿಭಟನೆ ಮಾಡಲು ಸಿದ್ಧರಿದ್ದೇವೆ. ಆದ್ದರಿಂದ ಇದಕ್ಕೆ ಅವಕಾಶ ಕೊಡದೆ ಕೂಡಲೇ ಸರ್ಕಾರದವರು ಹಣವನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಮೂಲಕ ವಿನಂತಿಸ್ಕೊಳ್ತೀವಿ. ಇದು ಮುಂಡ್ರಿತ ಕಷ್ಟ ಅಂತಾರೆ ಏನು ರಾಜ್ಯಾದ್ಯಂತ ಇತ್ತು? ಇದು ರಾಜ್ಯಾದ್ಯಂತ ಹೇಳ್ತಾರೆ ಸರ್ ಅಧಿಕಾರಿಗಳು. ಮುಂಡ್ರಿಗಿನ ಸರಿಸುಮಾರು 2,700 ಮನೆಗಳ ಮಂಜೂರಾತಿ ಕೊಟ್ಟಾರ. ಅದರಾಗ 132 ಮನೆಗಳಿಗೆ ಪೂರ್ಣ ಪ್ರಮಾಣದ ಬಿಲ್ ಆಗಿವೆ. ಆದರೆ ಇನ್ನೂ ಉಳಿದಿದ್ದು ಹಣ ಯಾರಿಗೂ ಕೂಡ ಬಂದಿಲ್ಲ. ಬಡವರು ಮನೆ ಅತ್ತಿತ್ತ ಸಾಲ ಮಾಡಿಕೊಂಡು ಮನೆ ಕಟ್ಟಿಕೊಂಡು ಇವತ್ತು ಮಳೆಗಾಲ ಪರಿಸ್ಥಿತಿ ಇದೆ, ಹೊರಗೆ ಜೀವನ ಸಾಗಿಸುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣವಿದೆ. ಆದ್ದರಿಂದ ಈ ಸಹಾಯಧನವನ್ನೇ ನೆಚ್ಚಿ ಮನೆ ಕೊಟ್ಟಿರ್ತಕ್ಕಂಥ ಬಡವರು ಅವ್ರ ಪರಿಸ್ಥಿತಿ ಭಾಳ ಚಿಂತಾಜನಕವಾಗೈತಿ. ಕೂಡಲೇ ಸರ್ಕಾರ ಈ ಕಡೆ ಗಮನ ಹರಿಸಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ವಿನಂತಿ ಮಾಡ್ಕೊಳ್ತೀನಿ. ಈ ಸಂಬಂಧಪಟ್ಟ ಅಧಿಕಾರಿಗಳು ಹೇಳ್ತಾರೆ ಇದ್ರ ಬಗ್ಗೆ ನೀವು ಕೇಳಿದಾಗ? ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ನಾವು ಕೇಳಿದಂದ್ರೆ ಇಲ್ಲ, ಇದು ಆ್ಯಪ್ ಸರಿ ಇಲ್ಲ, ಇದು ಸ್ಪರ್ಶ ಆ್ಯಪು ಇದಕ್ಕೆ ಹೊಂತಾ ಇಲ್ಲ, ಹಾಗಾಗಿ ನಾವು ಮೇಲಾಧಿಕಾರಿ ಜೊತೆ ಸಂಪರ್ಕ ಮಾಡಕ್ಕಂತೀವಿ, ಹಾಗಾಗಿ ಅದು ಬಿಡುಗಡೆ ಆಗೋಲ್ದು ಹಣ ಅಂತ ಅಂತಾರೆ. ಮುಂದೆ ನಿಮ್ಮ ನಡೆ ಏನು? ಮುಂದೆ 15-20 ದಿವಸ ನಾವು ಕಾಲಾವಕಾಶ ಕೊಟ್ಟಿವಿ. ಒಂದು ವೇಳೆ ಅಷ್ಟರೊಳಗೆ ಮಂಜೂರು ಆಗದೇ ಇದ್ದರೆ ಎಲ್ಲ ತಾಲೂಕಿನ ಎಲ್ಲ ಫಲಾನುಭವಿ ಜೊತೆ ಕೂಡಿಕೊಂಡು ಇಲ್ಲೇ ತಾಲೂಕು ಪಂಚಾಯತ್ ಮುಂದೆ ಹೋರಾಟವನ್ನು ಪ್ರಾರಂಭ ಮಾಡ್ತೀವಿ.